ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಹೈದರಾಬಾದಲ್ಲಿರುವ ಸೇವ್ ಆರ್ಗನೈಜೇಷನ್ ಹತ್ರ ಬಂದಿದ್ದೀನಿ. ಇದನ್ನು ಆಂಧ್ರ ಸುಭಾಷ್ ಪಾಲೇಕರ್ ಅಂತಾನೆ ಫೇಮಸ್ ಆಗಿರೋ ವಿಜಯರಾಮ್ ಸರ್ ಅವರು ರನ್ ಮಾಡ್ತಾರೆ. ಇವರು 40 ಎಕರೆ ಜಮೀನಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾರೆ ಮತ್ತು ನ್ಯಾಚುರಲ್ ಫಾರ್ಮಿಂಗ್ನ ಪ್ರಮೋಟ್ ಮಾಡ್ತಾರೆ. ನಮ್ಮ ವೀಕೆಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ ವರ್ಕ್ಶಾಪಲ್ಲಿ ಈ ನಾಟಿ ತಳಿಗಳನ್ನ ನೆಡ್ತೀವಿ ಅಂತ ಹೇಳಿದ್ವಿ, ಅಂದರೆ ದೇಸಿ ವೆರೈಟೀಸ್ನ ಗ್ರೋ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಅದಕ್ಕೆ ಆ ಸೀಡ್ಸ್ನ ಪರ್ಚೇಸ್ ಮಾಡೋಕ್ಕೆ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಏನಪ್ಪ ಅಂತಂದರೆ 300 ರೀತಿಯ ಭತ್ತದ ತಳಿಗಳು ಇದ್ದಾವೆ ಮತ್ತು ಇವರು ತಿರುಪತಿ ತಿಮ್ಮಪ್ಪನಿಗೆ ಆ 300 ರೀತಿಯ ಅಕ್ಕಿನೂ ಕಳಿಸ್ಕೊಡ್ತಾರೆ. ಹಾಗೆ ಇಲ್ಲಿ ದೇಸಿ ವೆರೈಟಿ ಸೀಡ್ಸ್ನ ತುಂಬ ಕೊಡಲ್ಲ, ಇವರು 10 ಗ್ರಾಮ್ 20 ಗ್ರಾಮ್ ಮಾತ್ರ ಕೊಡ್ತಾರೆ. ಅದು ನ್ಯಾಚುರಲ್ ಫಾರ್ಮಿಂಗು ಪ್ರಾಕ್ಟೀಸ್ ಮಾಡೋರು ಮಾತ್ರ ಕೊಡ್ತಾರೆ. ಇವರ ಮೇನ್ ಇಂಟೆನ್ಷನ್ ಏನಪ್ಪ ಅಂತಂದರೆ, ಇವರು ಕಮರ್ಷಿಯಲಾಗಿ ಸೇಲ್ ಮಾಡಲ್ಲ, ಫಾರ್ಮಿಂಗ್ ಮಾಡಿಕೊಂಡು ಫ್ಯೂಚರ್ ಸೇವ್ ಮಾಡ್ಕೋತಾರೆ ಸೀಡ್ಸ್ ಅಂತವ್ರು ಮಾತ್ರ ಸೇಲ್ ಮಾಡ್ತಾರೆ. ಹಾಗೆ ವಿಜಯರಾಮ್ ಸರ್ ಅವ್ರನ್ನ ಮೀಟ್ ಮಾಡೋ ಅವಕಾಶ ಸಿಕ್ತು. ಅವ್ರ ಜೊತೆ ಡಿಸ್ಕಸ್ ಮಾಡಿದೆ. ಒಂದು 10 ನಿಮಿಷ ಅವ್ರ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಕೊಟ್ಟರು. 10 ನಿಮಿಷದಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಡಿಸ್ಕಸ್ ಮಾಡಿ ನಾನು ಹೇಗೆ ಮಾಡ್ತಿದ್ದೀನಿ ಮತ್ತು ನನ್ನ ಪ್ರಾಡಕ್ಟ್ ಹೇಗೆ ಮಾಡ್ತಿದ್ದೀನಿ ಅಂತ ಹೇಳಿದೆ. ಮತ್ತು ಸ್ಯಾಂಪಲ್ ಕೊಟ್ಟೆ. ಅವ್ರು ತಗೊಂಡು ತುಂಬ ಖುಷಿಪಟ್ಟರು. ನಿಮ್ಮಂಥ ಯಂಗ್ಸ್ಟರ್ಸ್ ಎಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಮತ್ತು ಪ್ರಮೋಟ್ ಮಾಡಬೇಕಂತ ಹೇಳಿದರು. ಹಾಗೆ ಅದರ ಪಕ್ಕದಲ್ಲಿರುವ ಎಮ್ರಾಲ್ಡ್ ಮಿಠಾಯಿ ಶಾಪ್ಗೂ ಬಂದೆ. ಇಲ್ಲಿ ಅವ್ರದ್ದೇ ಆರ್ಗ್ಯಾನಿಕ್ ಪ್ರಾಡಕ್ಟ್ಸಿಂದ ಮಾಡಿರೋ ಸ್ವೀಟ್ಸ್ ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಯಾರಾದರೂ ಹೈದ್ರಾಬಾದ್ಗೆ ಹೋಗಿ ಹುಸೇನ್ ಸಾಗರ್ ಹತ್ರ ಹೋದರೆ ಅದರ ಪಕ್ಕದಲ್ಲೇ ಟ್ಯಾಂಕ್ ಬಂಡ್ ರೋಡಲ್ಲಿ ಸಿಗುತ್ತೆ. ಇಲ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸಿಂದ ಮಾಡಿರೋ ಸ್ವೀಟ್ಸ್ ತಗೋಬೋದು. ಥ್ಯಾಂಕ್ ಯು.